ವೀಕ್ಷಕರೇ, ಈಗ ನಾವು ಎಲ್ಲ ಕಾಯಿಲೆಗಳನ್ನು ಈ ಅಲೋಪತಿ ಮೆಡಿಸಿನ್ಸ್ ಇಲ್ಲದೆ ಅಥವಾ ಮೆಡಿಸಿನ್ಸನ್ನು ಕಡಿಮೆ ಮಾಡಿ ಯಾವುದೇ ದುಷ್ಪರಿಣಾಮ ಇಲ್ಲದೆ ಇರುವಂಥ ನ್ಯಾಚುರೋಪತಿ ವಿಧಾನದಲ್ಲಿ ಪರ್ಟಿಕ್ಯುಲರ್ ಕಾಂಬಿನೇಷನ್ ಆಫ್ ಮುದ್ರಾಸ್ ಅಂತ ಮುದ್ರಾಸ್ಗಳ ಕಾಂಬಿನೇಷನ್ ಮಾಡಿಕೊಂಡು, ಅದೇ ರೀತಿ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಿಕೊಂಡು ಫಿಸಿಕಲ್ ಪೋಸ್ಚರ್ಸನ್ನು ಮಾಡಿ ಈ ರೀತಿ ಮಾಡೋದ್ರಿಂದ ಎಲ್ಲ ಕಾಯಿಲೆಗಳನ್ನು ಕಡಿಮೆ ಮಾಡ್ಕೋಬೋದು. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇರೋ ಒಂದು ಕಾಯಿಲೆ ಅಂದರೆ ಬೆನ್ನು ನೋವು, ಬ್ಯಾಕ್ ಪೇಯ್ನ್ ಎಲ್ಲರಲ್ಲೂ ಕಾಣ್ತಾ ಇದೆ ಇವಾಗ. ಯಾಕೆಂತಂದರೆ ಪೋಸ್ಚರಲ್ ಡಿಫೆಕ್ಟಿಂದ, ಅಂದರೆ ಇವಾಗಿನ ವರ್ಕ್ ಕಂಡೀಷನ್ ಆ ರೀತಿ ಇದೆ. ಬೇರೆ ಯಾವುದೇ ಫಿಸಿಕಲ್ ಎಕ್ಸಸೈಸ್ ಇರೋದಿಲ್ಲ, ಹಾಗೆ ಕಂಪ್ಯೂಟರ್ ವರ್ಕು ಅಥವಾ ಯಾವುದೋ ಒಂದು ಕೂತ್ಕೊಂಡೇ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಏನಾಗುತ್ತೆ ಅಂದರೆ ಬ್ಯಾಕಿಗೆ ಸ್ಟ್ರೈನ್ ಆಗ್ತಾ ಹೋಗುತ್ತೆ. ನಮ್ಮ ಸ್ಪೈನಲ್ ಕಾರ್ಡ್ ಮೇಲೆ ಆ ಪ್ರೆಷರ್ ಬಿದ್ದಾಗ ನೋವು ಕಾಣಿಸ್ಕೊಳ್ತಾ ಹೋಗುವಂಥದ್ದು, ಅದರಲ್ಲಿ ಮತ್ತು ಡಿಸ್ಕ್ ಬಲ್ಜ್ ಆಗುವಂಥದ್ದು, ಬಲ್ಜ್ ಆದಾಗ ಅಂದರೆ ಪ್ರೊಟ್ಯೂಡ್ ಆಗುತ್ತೆ ಅದು ಮಸಲ್ಸ್ ಆ ಥರ ಆದಾಗ ಎಲ್ಲಿ ನರ್ವ್ಸ್ ಹೋಗಿರುತ್ತೆ, ಅಂದರೆ ಥೊರಾಸಿಕ್ ನರ್ವು ಆ ಎಲ್ಲ ಸ್ಪೈನಿಂದನೇ ಹೋಗುವಂಥದ್ದು, ನೆಕ್ ನರ್ವು ಅಥವಾ ಲೆಗ್ ನರ್ವ್ಸ್, ಈ ರೀತಿ ಎಲ್ಲಿ ನರ್ವ್ ಕಂಪ್ರೆಸ್ ಆಗುತ್ತೆ ಆಯಾ ಪೋರ್ಷನ್ನಲ್ಲಿ ನೋವು ಕಾಣಿಸ್ಕೊಳ್ತಾ ಹೋಗುತ್ತೆ. ಮತ್ತು ಬಲ್ಜ್ ಆದಾಗ ಯಾವ ಡಿಸ್ಕ್ ಬಲ್ಜ್ ಆಗಿದೆ, ಕೆಲವರಿಗೆ ಕತ್ತಿನಲ್ಲಿ ಅಂದರೆ ಸ್ಪಾಂಡಿಲೈಟಿಸ್ ಥರ C1 C6 C5 ಈ ರೀತಿ ಬಲ್ಜ್ ಆಗ್ತಾ ಹೋಗುತ್ತೆ. ಆಗ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತೀವಿ, ಅಂದರೆ ಕುತ್ತಿಗೆಯಿಂದ ಭುಜದವರೆಗೆ ಕೈ ಎಲ್ಲ ನೋವು ಕಾಣಿಸ್ಕೊಳ್ಳೋ ಅಂಥದ್ದು. ಬ್ಯಾಕಲ್ಲಿ ಇನ್ನು ಥೊರಾಸಿಕ್ ರೀಜನಲ್ಲಿ ಪ್ರಾಬ್ಲಮ್ ಇದ್ದರೆ ಮಧ್ಯದಲ್ಲಿ ನೋವು ಬರುತ್ತೆ. ಲೋಯರ್ ಬ್ಯಾಕ್ L5 L4 ಆ ಥರ ಬಲ್ಜ್ ಬಂದರೆ ಲೋಯರ್ ಬ್ಯಾಕ್ ಪೇಯ್ನ್ ಬರುತ್ತೆ. ಅಲ್ಲಿಂದ ಕೆಲವು ಸಲ ಕಾಲಿಗೆ ಕೂಡ ನರ್ವ್ ಎಕ್ಸ್ಟೆಂಡ್ ಆಗೋದ್ರಿಂದ ಅಲ್ಲೂ ನೋವು ಕಾಲು ನೋವು ಬರೋವಂಥದ್ದು, ಆ ರೀತಿ ಕಂಪ್ರೆಸ್ ಎಲ್ಲಿ ನರ್ವ್ ಆಗುತ್ತೆ ಅಲ್ಲಿ ನೋವು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಇದರಿಂದ ಮುಕ್ತಿ ಹೊಂದೋದು ಹೇಗೆ? ಇದಕ್ಕೆ ಯಾವುದೇ ಮೆಡಿಕೇಷನ್ ಅನ್ನೋದು ಇರೋದಿಲ್ಲ. ಯಾಕೆಂದರೆ ನೀವು ಪೇಯ್ನ್ ಕಿಲ್ಲರ್ ತಿಂದರೆ ಅದು ಜಸ್ಟ್ ಮೊಮೆಂಟ್ರಿ ಸಪ್ರೆಸ್ ಮಾಡುತ್ತೆ ಬಿಟ್ಟರೆ ನಿಮಗೆ ಅದು ಕ್ಯೂರ್ ಅಂತ ಇರೋದಿಲ್ಲ. ಸೊ ಇದಕ್ಕೆ ಏನು ಮಾಡ್ಬೋದು ಅಂತ ಇವಾಗ ನೋಡೋಣ. ಕೆಲವೊಂದು ಪರ್ಟಿಕ್ಯುಲರ್ ಮುದ್ರಾಸ್, ಸ್ಪೈನ್ ಅಂದರೆ ಮೇರುದಂಡ ಅಂತ ಕರಿತೀವಿ. ಸೊ ಅದಕ್ಕೆ ಸ್ಪೈನಿಗೋಸ್ಕರ ಮೇರುದಂಡ ಮುದ್ರಾ ಅಂತಲೇ ಕರೆದಿದ್ದಾರೆ. ಸೊ ಈ ಮೇರುದಂಡ ಮುದ್ರಾನ ಯಾವಾಗ ನಿಮಗೆ ಪೇಯ್ನ್ ಜಾಸ್ತಿ ಆಗುತ್ತೆ, ಒಂದೇ ಕಡೆ ಕೂತ್ಕೊಂಡು ಅಥವಾ ಸ್ಟ್ರೈನ್ ಆದಾಗ ಯಾವಾಗ ನಿಮಗೆ ಪೇಯ್ನ್ ಅಂತ ತುಂಬ ಅನಿಸುತ್ತೆ, ಅಂಥ ಟೈಮಲ್ಲಿ ಮಾಡಿದ್ರೆ ಇಮಿಡಿಯೇಟಾಗಿ ರಿಲೀಫ್ ಆಗ್ತಾ ಹೋಗುತ್ತೆ. ಬೇರೆ ಟೈಮಲ್ಲಿ ನೀವು ಪ್ರತಿನಿತ್ಯ ಒಂದು 20 ನಿಮಿಷ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಮ್ಮ ಸ್ಪೈನಿಗೆ ಸ್ಟ್ರೆಂತ್ ಬರುತ್ತೆ. ಅದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಈ 5 ಬೆರಳುಗಳಲ್ಲಿ ಈ 4 ಬೆರಳುಗಳನ್ನು ಈ ರೀತಿ ಮಧ್ಯೆ ಮಾಡಿಸ್ಕೋಬೇಕು. ಹೆಬ್ಬೆರಳನ್ನು ಚಾಚಬೇಕು. ಈ ಚಾಚಿದಾಗ ಇದಕ್ಕೆ ಮೇರುದಂಡ ಮುದ್ರಾ ಅಂತ ಕರಿತೀವಿ. ಸೊ ಇದನ್ನು ನಾವು ಹೇಗೆ ಬೇಕಾದರೂ ಇಟ್ಕೋಬೋದು, ತೈಸ್ ಮೇಲೂ ಇಟ್ಕೋಬೋದು, 2 ಕೈಯಿಂದ ಪ್ರಾಕ್ಟೀಸ್ ಮಾಡ್ಬೋದು. ಇದು ತುಂಬ ಸಿಂಪಲ್ ಆಗಿರೋ ಒಂದು ಮುದ್ರಾ. ಹೀಗೆ ಇಟ್ಕೊಳ್ತಾರೆ ಕೆಲವರು ಹೀಗೆ ಇಟ್ಕೊಳ್ತಾರೆ. ಯಾವ ರೀತಿ ಇಟ್ಕೊಂಡ್ರೂ ಅದು ವರ್ಕ್ ಆಗ್ತಾ ಹೋಗುತ್ತೆ. ಈ 4 ಬೆರಳಿಂದ ಈ ಅಂಗೈ ಮಧ್ಯಕ್ಕೆ ಇಲ್ಲಿಗೆ ಪ್ರೆಷರ್ ಬೀಳುತ್ತೆ, ಹಾಗೂ ಈ ಹೆಬ್ಬೆರಳು ನೇರವಾಗಿರುತ್ತೆ. ಈ ರೀತಿ ಮಾಡಿದಾಗ ಇದಕ್ಕೆ ಮೇರುದಂಡ ಮುದ್ರಾ ಅಂತ ಕರೀತಾರೆ. ಈ ಮೇರುದಂಡ ಮುದ್ರಾನೇ ಇನ್ನೊಂದು ರೀತಿ ಮಾಡ್ಬೋದು. ಅದು ಹೇಗೆ ಅಂದರೆ ಮಧ್ಯದ ಬೆರಳು, ಕಿರುಬೆರಳು ಹಾಗೂ ಹೆಬ್ಬೆರಳು ಈ 3 ಬೆರಳುಗಳನ್ನು ಜೋಡಿಸೋದು. ಸೊ ಈಗ ನಮಗೆ ರಿಂಗ್ ಫಿಂಗರ್ ಹಾಗೂ 4 ಫಿಂಗರ್ ಮಾತ್ರ ಓಪನ್ ಆಗುತ್ತೆ. ಸೊ ಇದಕ್ಕೂ ಮೇರುದಂಡ ಮುದ್ರಾ ಅಂತಲೇ ಕರೀತಾರೆ. ಬಟ್ ಇದು ಮಾಡೋಕ್ಕೆ ಸ್ವಲ್ಪ ಟಫ್ ಇರೋದ್ರಿಂದ ಇದು ತುಂಬ ಈಸಿ ಯಾವ ಪೋಸ್ಚರಲ್ಲಿ ಬೇಕಾದ್ರೂ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಮುದ್ರಾ ಇದು. ಸೊ ಈ ಮೇರುದಂಡ ಮುದ್ರಾನ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ನೀವು ಯಾವಾಗ ಜಾಸ್ತಿ ಹೊತ್ತು ಕೂತ್ಕೊಳ್ತೀರಾ ಅಥವಾ ನೀವು ಮೆಡಿಟೇಷನ್ ಮಾಡುವಾಗ ಅಥವಾ ಪೂಜೆ ಮಾಡುವಾಗ ತುಂಬ ಹೊತ್ತು ಕೂತ್ಕೋಬೇಕಾಗಿ ಬರುತ್ತೆ. ಸೊ ಈ ಬೆನ್ನು ನೋವು ಕಾಡ್ತಾ ಇರೋದ್ರಿಂದ ನಮಗೆ ಆರಾಮಾಗಿ ಕೂತ್ಕೊಳ್ಳೋಕೆ ಕೂಡ ಆಗೋದಿಲ್ಲ. ಅಂಥ ಟೈಮಲ್ಲಿ ನೀವು ಮೇರುದಂಡ ಮುದ್ರಾ ಹಾಕ್ಕೊಂಡು ಕೂತ್ರೆ ಇಮ್ಮಿಡಿಯೇಟಾಗಿ ನೀವು ಆ ರಿಲ್ಯಾಕ್ಸೇಷನ್ನ ಫೀಲ್ ಮಾಡ್ಬೋದು. ವೀಕ್ಷಕರೇ, ಈ ಮುದ್ರಾಗಳ ಜೊತೆಗೆ ಇನ್ನೊಂದು ಮುದ್ರಾ ವಾಯು ಮುದ್ರಾ. ವಾಯು ಅಂದರೆ ನಮ್ಮ ದೇಹದಲ್ಲಿ ಆಯುರ್ವೇದದ ಪ್ರಕಾರ 57 ಬಗೆಯ ಕೆಟ್ಟ ವಾಯು ಹರಿತಾ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ವಾಯು ದೋಷ ಅನ್ನೋದು ಅದರಿಂದ ಬೇಕಾದಷ್ಟು ಕಾಯಿಲೆಗಳು ಬರ್ಬೋದು. ಎನಿ ಪೈನ್, ಎಲ್ಲೇ ನೋವು ಬಂದ್ರೂ ಅದು ವಾಯು ದೋಷದಿಂದ ಬರೋವಂಥದ್ದು. ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ರುಮ್ಯಾಟಿಸಮು, ಆರ್ಥರೈಟಿಸು, ಈ ಬ್ಯಾಕ್ ಪೈನ್ ಬರುವಂಥದ್ದು ಇವೆಲ್ಲ ವಾಯು ದೋಷದಿಂದ ಬರೋವಂಥದ್ದು. ಸೊ ಇದಕ್ಕೆ ವಾಯು ಮುದ್ರಾ ಮಾಡಿದಾಗ ಕಂಪ್ಲೀಟಾಗಿ ನಮ್ಮ ದೇಹದಲ್ಲಿ ಆ ವಾಯು ಹರಿವಿಕೆನ ಅದು ಸರಿ ಮಾಡ್ತಾ ಬರೋದ್ರಿಂದ ಸೊ ಬೆನ್ನು ನೋವನ್ನು ಕಡಿಮೆ ಮಾಡ್ಕೋಬೋದು. ಸೊ ಈ ವಾಯು ಮುದ್ರಾನ ಯಾವ ರೀತಿ ಮಾಡೋದನ್ನು ನೋಡೋಣ. ಈ 5 ಬೆರಳುಗಳಲ್ಲಿ ವಾಯು ತತ್ವದ ತೋರು ಬೆರಳು, ಇದನ್ನು ಈ ಹೆಬ್ಬೆರಳಿನ ಮೂಲ ಅಂದರೆ ಈ ಸ್ಟಾರ್ಟಿಂಗ್ ಲೈನ್ ಇರುತ್ತಲ್ಲ, ಸೊ ಈ ಲೈನಿಗೆ ಈ ಥರ ಜಾಯಿನ್ ಆಗಬೇಕು. ಜಾಯಿನ್ ಆದಮೇಲೆ ಈ ರೀತಿ ಸ್ವಲ್ಪ ಪ್ರೆಷರ್ ಕೊಟ್ಟರೆ ಇದನ್ನು ವಾಯು ಮುದ್ರಾ ಅಂತ ಅನಿಸ್ಕೊಳ್ಳುತ್ತೆ. ಇದನ್ನು ಕೂಡ ನಾವು 2 ಕೈಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು.
ಇದಕ್ಕೂ ಅಷ್ಟೇ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಅನ್ನೋದು ಇರೋದಿಲ್ಲ. ನೀವು ಯಾವ ಟೈಮಲ್ಲಿ ಬೇಕಾದರೂ ವಾಕಿಂಗ್ ಹೋಗುವಾಗ, ಈವನ್ ಟಿ ವಿ ನೋಡ್ತಾ ಮಾಡಿದ್ರೂ ಕೂಡ ಅದು ನಮ್ಮ ಬಾಡಿಗೆ ವರ್ಕ್ ಆಗ್ತಾ ಹೋಗುತ್ತೆ. ತುಂಬ ನಿಮಗೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ಅಥವಾ ಜರ್ನಿ ಮಾಡುವಾಗ ವಾಮಿಟಿಂಗ್ ಸೆನ್ಸೇಷನ್ಸ್ ಇದ್ದರೆ, ಈ ರೀತಿ ವಾಯುದೋಷ ಯಾವುದೇ ಇದ್ದರೂ ಕೂಡ ಈ ಮುದ್ರ ವರ್ಕ್ ಆಗುತ್ತೆ. ಬೆನ್ನು ನೋವಿಗೆ ಈ ಮೇರುದಂಡ ಮುದ್ರ ಹಾಗೂ ಈ ವಾಯು ಮುದ್ರ ಇದನ್ನು ಕಾಂಬಿನೇಷನ್ ಮಾಡ್ಕೋಬೇಕು. ಈ ಮುದ್ರಾಗಳ ಜೊತೆ ಆಹಾರ ಪದ್ಧತಿ ಅಂತೂ ನಿಮಗೆ ಮೊದಲೇ ಹೇಳಿದಾಗೆ ನಾವು ಎಷ್ಟು ಸಾತ್ವಿಕವಾದ ಆಹಾರ ತಗೊಳ್ತೀವೋ ಅಷ್ಟು ಒಳ್ಳೆಯದು. ಇವಾಗ ಜನರಲ್ಲಿ ಏನು ತಪ್ಪು ಅಭಿಪ್ರಾಯ ಇದೆ ಅಂದರೆ, ಈಗ ಮಂಡಿ ನೋವು, ಬೆನ್ನು ನೋವು ಏನೇ ಬಂದರೂ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿದೆ, ಸೊ ಅದಕ್ಕೆ ಹಾಲನ್ನು ಹೆಚ್ಚಾಗಿ ಸೇವಿಸ್ತಾರೆ. ಖಂಡಿತ ಅದು ತಪ್ಪು. ನೀವು ಕ್ಯಾಲ್ಸಿಯಂ ಮತ್ತು ಐರನ್ ಆಗಲಿ ಯಾವುದೇ ಇದ್ದರೂ ನಮಗೆ ನ್ಯಾಚುರಲ್ಲಾಗಿ ದೇವರು ಎಲ್ಲದರಲ್ಲೂ ಕೊಟ್ಟಿರ್ತಾನೆ. ಪ್ರತಿಯೊಂದು ಹಣ್ಣು, ಸೊಪ್ಪು, ಗ್ರೀನ್ ಲೀವ್ಸ್ ಏನಿರುತ್ತೆ ಎಲ್ಲದರಲ್ಲೂ ಇರುತ್ತೆ. ಸೊ ನಾವು ಅದನ್ನೆಲ್ಲ ತೊಗೊಂಡಾಗ ನಮ್ಮ ಬಾಡಿಗೆ ಅದು ಸಾಕಾಗುತ್ತೆ. ಸ್ಪ್ರೌಟೆಡ್ ಗ್ರಾಮ್ಸ್ ಇರ್ಬೋದು ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಫ್ರೂಟ್ಸ್ ಇರ್ಬೋದು, ನೀವು ಆ ಥರ ಸೇವನೆ ಮಾಡಿದಾಗ ಅದರಿಂದನೇ ನಮಗೆ ಎಲ್ಲ ರೀತಿ ಒಂದು ಬೇಕಾಗುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ನಮ್ಮ ಬಾಡಿಗೆ ಸಿಗುತ್ತೆ. ಸೊ ಈ ರೀತಿ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೋಬೇಕು. ಮತ್ತು ಇನ್ನೊಂದು, ಬೆನ್ನು ನೋವಿಗೆ ನೀವು ಪೋಸ್ಚರ್ಸ್ ಅಂತೂ ಮಾಡಲೇಬೇಕು. ಯಾಕೆಂದರೆ ಸ್ಪೈನ್ ಕಂಪ್ರೆಸ್ ಆಗ್ತಾ ಹೋಗುತ್ತೆ. ಒಂದು ಏಜ್ ಆದಾಗ ಕೂಡ ಕಂಪ್ರೆಸ್ ಆಗುತ್ತೆ, ಅಥವಾ ನಿಮ್ಮ ಆ್ಯಕ್ಟಿವಿಟೀಸಿಂದ. ಈಗ ಯಂಗ್ಸ್ಟರ್ಸಲ್ಲೂ ಬೆನ್ನು ನೋವು ಕಾಣಿಸ್ಕೊಳ್ತಾ ಇದೆ. ಯಾಕೆಂದರೆ ಓವರಾಗಿ ಏನಾದರೂ ಸ್ಪೋರ್ಟ್ಸ್ ಮೆನ್ ಆ ಥರ ಆಟಗಾರರಿಗೂ ಕಾಣುತ್ತೆ, ಇಲ್ದಿದ್ರೆ ಕ್ಲಾಸಲ್ಲೆಲ್ಲ ತುಂಬ ಹೊತ್ತು ಕೂತ್ಕೊಂಡಿರ್ತಾರೆ. ಇವಾಗ ಮೊದಲಿನ ಥರ ನಮ್ಮ ಸ್ಪೈನಲ್ ಕಾರ್ಡಿಗೆ ಸ್ಟ್ರೆಂತ್ ಇಲ್ಲ. ಯಾಕೆಂತಂದರೆ ಇವಾಗಿನ ಲೈಫ್ ಸ್ಟೈಲ್ ಅಥವಾ ನೀವು ತಿನ್ನೋವಂಥ ಆಹಾರ ಪದ್ಧತಿ. ಸೊ ಇದರಿಂದ ಸ್ಪೈನಲ್ ಕಾರ್ಡಿಗೆ ತುಂಬ, ಇವಾಗ ನೀವು ನೋಡಿರ್ಬೋದು PUC ಇವನ್ ಡಿಗ್ರಿ ಓದ್ತಾ ಅಂಥ ಚಿಕ್ಕ ಮಕ್ಕಳಲ್ಲಿ ಕೂಡ ಈ ಬೆನ್ನು ನೋವಿನ ತೊಂದರೆಗಳು ಕಾಣಿಸ್ತಾ ಇದೆ. ಸೊ ಅವರಿಗೆಲ್ಲ ಎಕ್ಸಸೈಸ್ ಅನ್ನೋದು ಕಂಪಲ್ಸರಿ ಮಾಡಲೇಬೇಕು. ನಾವು ಎಲ್ಲಿ ಸ್ಪೈನನ್ನು ಸ್ಟ್ರೆಚ್ ಮಾಡ್ತೀವಿ ಅಂದರೆ ಎಳ್ತಾ ಕೊಡ್ತೀವಿ, ಆಗ ನಿಮ್ಗೆ ಯಾವುದೇ ಡಿಸ್ಕ್ ಪ್ರಾಬ್ಲಮ್ ಇರ್ಬೋದು, ಬಲ್ಜ್ ಆಗಿದ್ರೂ ಕೂಡ ಅದನ್ನು ಸರಿಪಡಿಸ್ಕೋಬೋದು. ಅದಕ್ಕೆ ಪರ್ಟಿಕ್ಯುಲರ್ ಪೋಸ್ಚರ್ಸ್ ಇರುತ್ತೆ, ಅದನ್ನು ಮಾಡಿಕೊಂಡು ಸರಿಪಡಿಸ್ಕೋಬೇಕಾಗುತ್ತೆ. ಅದನ್ನು ಕೂಡ ನೀವು ಗುರು ಮೂಲಕನೇ ಕಲ್ತ್ಕೊಂಡು ಮಾಡ್ಕೋಬೇಕು. ಯಾಕೆಂತಂದರೆ ಬೆನ್ನು ನೋವು ತುಂಬ ಇದ್ದಾಗ ನಿಮಗೆ ಯಾವ ಪೋಸ್ಚರಲ್ಲಿ ನೋವು ಬರುತ್ತೆ ಅಂತ ಅಬ್ಸರ್ವ್ ಮಾಡಬೇಕು. ಅಂದರೆ ಫ್ರಂಟ್ ಬೆಂಡಿಂಗಲ್ಲಿ ನೋವು ಬರುತ್ತಾ, ಬ್ಯಾಕ್ ಬೆಂಡಿಂಗಲ್ಲಿ ನೋವು ಬರುತ್ತಾ, ಆವಾಗ ಆ ಪೋಸ್ಚರ್ಗೆ ನೀವು ಪ್ರೆಷರ್ ಕೊಡಬಾರ್ದು. ಕೊಟ್ಟಾಗ ಇನ್ನೂ ಸ್ಪೈನಿಗೆ ಏಟಾಗುತ್ತೆ. ಸೊ ಆದ್ದರಿಂದ ಟ್ವಿಸ್ಟಿಂಗ್ ಆಸನ ಎಲ್ಲದು ಒಳ್ಳೆಯದು. ಆದರೆ ನಿಮ್ಗೆ ಎಲ್ಲಿ ಪೇಯ್ನ್ ಬರುತ್ತೆ ಅಥವಾ ನಿಮ್ಮದು ಯಾವ ಡಿಸ್ಕಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಎಕ್ಸಸೈಸ್ ಮಾಡಬೇಕಾಗತ್ತೆ. ವೀಕ್ಷಕರೇ, ನೀವು ನೋಡಿದ್ರಲ್ಲ, ಸಿಂಪಲ್ ಆಗಿರೋ ಮೇರುದಂಡ ಮುದ್ರ ಹಾಗೂ ವಾಯು ಮುದ್ರ, ಈ ಎರಡೂ ಮುದ್ರಗಳ ಕಾಂಬಿನೇಷನ್ ಮಾಡಿಕೊಂಡಾಗ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿಗೆ ಅದು ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದರೆ, ಇವನ್ ಸ್ಪೈನ್ದು ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಸರಿ ಹೋಗುತ್ತೆ, ಮತ್ತು ನೋವನ್ನು ನಿವಾರಣೆ ಮಾಡುವಂಥದ್ದು, ಆ ನೋವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ನೀವು ಪೇಯ್ನ್ ಕಿಲ್ಲರ್ಸ್ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಅಲೋಪತಿ ಮೆಡಿಸಿನ್ಸ್ ತೊಗೊಂಡ್ರೆ ಇದಕ್ಕೆ ಖಂಡಿತವಾಗಿಯೂ ವರ್ಕ್ ಆಗೋದಿಲ್ಲ. ಸೊ ನೀವು ಮತ್ತೆ ಕೆಲವೊಂದು ತುಂಬ ಡಿಸ್ಕ್ ಪ್ರಾಬ್ಲಮ್ ಇದ್ದರೆ ರೆಸ್ಟ್ ಕೊಡಬೇಕು. ನೀವು ಓವರಾಗಿ ಮತ್ತೆ ನೀವು ರೈಡ್ ಮಾಡೋದು ಅಥವಾ ನೀವು ಬೆನ್ನಿಗೆ ಯಾವುದೇ ರೀತಿ ಜರ್ಕ್ ಬಿದ್ದರೆ ಅಥವಾ ಕೂತ್ಕೊಂಡು ಮಾಡೋ ಜಾಬಲ್ಲೂ ತುಂಬ ಹೊತ್ತು ಕೂತ್ಕೊಂಡೇ ಮತ್ತು ಕಂಟಿನ್ಯೂ ಮಾಡ್ತಾಯಿದ್ರೆ ಅದು ಫರ್ದರ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಬೋನ್ದು ಪ್ರಾಬ್ಲಮ್ ಬಂದಾಗ ಕೆಲವರಿಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಮಾಡಿಕೊಂಡ್ರೆ ಮೂಳೆ ಸವೆತ ಉಂಟಾಗುತ್ತೆ. ಆಮೇಲೆ ಕಡಿಮೆ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ಆಪ್ರೇಷನ್ ಮಾಡೋದು ಆ ರೀತಿ ಅಲ್ಲಿವರೆಗೆ ಹೋಗಬೇಕಾಗತ್ತೆ. ಅದಕ್ಕೆ ಮೊದಲೇ ನೀವು ಬೆನ್ನು ನೋವು ಕಾಣಿಸ್ಕೊಂಡಾಗ ಅದಕ್ಕೆ ಬೆಲ್ಟ್ ಹಾಕಿಬಿಟ್ಟು ಅಥವಾ ನೀವು ಸ್ವಲ್ಪ ವಿಶ್ರಾಂತಿ ಕೊಟ್ಬಿಟ್ಟು ಪರ್ಟಿಕ್ಯುಲರ್ ಪೋಸ್ಚರ್ಸ್ ಹಾಗೂ ಮುದ್ರಾಸನ ನೀವು ಕಾಂಬಿನೇಷನ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಈ ಬೆನ್ನು ನೋವಿನ ನಿವಾರಣೆ ಮಾಡ್ಕೋಬೋದು. ವೀಕ್ಷಕರೇ, ಇನ್ನು ಮುಂದಿನ ಸಂಚಿಕೆಯಲ್ಲಿ ಈ ಬೆನ್ನು ನೋವಿನ ಬಗ್ಗೆನೇ ಮತ್ತಷ್ಟು ಮಾತಾಡೋಣ. ನಮಸ್ಕಾರ.